ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತು ನಾನು ಚಿಲ್ಡ್ರನ್ ಆಫ್ ಹೆವನ್ ಅನ್ನೋ ಇರಾನಿಯನ್ ಚಿತ್ರದ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕಂತಿದ್ದೀನಿ. 1997ರಲ್ಲಿ ಬಿಡುಗಡೆಯಾಗಿ ಜಗತ್ತಿನಾದ್ಯಂತ ಸಿನಿಪ್ರಿಯರ ಮೆಚ್ಚುಗೆಗೆ ಪಾತ್ರವಾದ ಈ ಚಿತ್ರದ ನಿರ್ದೇಶಕರು ಮಜೀದ್ ಮಜೀದಿಯವರು ಇರಾನ್ನ ಇಂಪಾರ್ಟೆಂಟ್ ಆದ ಡೈರೆಕ್ಟರ್ಗಳಲ್ಲಿ ಅವರು ಸಹ ಒಬ್ಬರು. ಚಿಲ್ಡ್ರನ್ ಆಫ್ ಹೆವನ್ನ ಚಿತ್ರದ ಕತೆ ಇರಾನ್ನ ಟೆಹರನ್ನಲ್ಲಿ ನಡೆಯೋ ಥರ ಚಿತ್ರಿಸಲಾಗಿದೆ. ಅಲ್ಲಿ ಒಂದು ಬಡ ಕುಟುಂಬ, ತಂದೆ ತಾಯಿ 3 ಜನ ಮಕ್ಕಳು. ಆ ಕುಟುಂಬದ ಯಜಮಾನ ಸಣ್ಣ ಪುಟ್ಟ ಕೂಲಿ ಕೆಲಸಗಳನ್ನ ಮಾಡ್ತಾ ಜೀವನ ನಡೆಸ್ತಾ ಇರ್ತಾನೆ. ಅವನ ಮಡದಿ, ಅವಳಿಗೆ ಆರೋಗ್ಯ ಸರಿ ಇರೋದಿಲ್ಲ, ಈಗ ತಾನೇ ಒಂದು ಮಗು ಜನಿಸಿರುತ್ತೆ. ಈ ದಂಪತಿಗಳಿಗೆ ಮೊದಲನೇ ಮಗ ಅಲಿ ಅಂತ ಅವನ ಹೆಸರು, ಸುಮಾರು 8 ವರ್ಷ ವಯಸ್ಸಿರಬಹುದು. ಎರಡನೇ ಅವಳು ಮಗಳು ಝಾರಾ ಅಂತ, ಅವಳಿಗೆ ಒಂದು 6 ವರ್ಷ, ಮತ್ತು ಈಗ ತಾನೇ ಹುಟ್ಟಿದಂತಹ ಒಂದು ಮಗು. ಇಷ್ಟು ಇವರ ಕುಟುಂಬ ತುಂಬ ಬಡತನದಲ್ಲಿರುವಂತಹ ಕುಟುಂಬ. ಸುಮಾರು 5-6 ತಿಂಗಳಿಂದ ಮನೆಯ ಬಾಡಿಗೆ ಕಟ್ಟಿರೋದಿಲ್ಲ, ಮತ್ತು ದಿನಸಿ ಹಾಗೂ ತರಕಾರಿ ಅಂಗಡಿಗಳಲ್ಲಿ ಬಾಕಿ ಇಟ್ಕೊಂಡಿರ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿರುವಂತಹ ಒಂದು ಕುಟುಂಬ. ಈ ಫಿಲ್ಮ್ನ ಓಪನಿಂಗ್ ಸೀನ್ನಲ್ಲಿ ಈ ಅಲಿ ಅನ್ನೋ ಹುಡುಗ ತನ್ನ ತಂಗಿ ಝಾರಳ ಪಿಂಕ್ ಶೂನ ಹೊಲಿಸ್ಕೊಂಡು ಅದನ್ನು ಒಂದು ಕಪ್ಪು ಕವರಲ್ಲಿ ಹಾಕಿ ತೆಗೆದುಕೊಂಡು ರೊಟ್ಟಿ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ರೊಟ್ಟಿನ ತೆಗೆದುಕೊಂಡು ತರಕಾರಿಗೆ ತೆಗೆದುಕೊಳ್ಳೋದಕ್ಕೆ ತರಕಾರಿ ಅಂಗಡಿಗೆ ಹೋಗ್ತಾನೆ. ತರಕಾರಿ ಅಂಗಡಿ ಮುಂದೆ ಬಾಕ್ಸ್ಗಳ ತರಕಾರಿ ಎಲ್ಲ ಇಟ್ಟಿರ್ತಾರೆ, ಮತ್ತು ಕೆಲವೊಂದು ವೇಸ್ಟ್ ಎಲ್ಲ ಅಲ್ಲಿರುತ್ತೆ. ಇವನು ತಾನು ತೆಗೆದುಕೊಂಡು ಹೋದ ರೊಟ್ಟಿನ ಒಂದು ಬಾಕ್ಸ್ ಮೇಲೆ ಇಟ್ಬಿಟ್ಟು ಈ ಶೂ ಕವರ್ನ ಆ ಬಾಕ್ಸ್ಗಳ ಮಧ್ಯೆ ಇರೋ ಒಂದು ಸಂದಿಯಲ್ಲಿ ಇಟ್ಬಿಟ್ಟು ಒಳಗಡೆ ತರಕಾರಿ ತಗೊಳ್ಳೋಣ ಅಂತ ಹೋಗ್ತಾನೆ. ಆಗ ಅಲ್ಲಿಗೆ ವೇಸ್ಟ್ ಕಲೆಕ್ಟ್ ಮಾಡೋಕ್ಕೆ ಒಬ್ಬ ಬ್ಲೈಂಡ್ ಮ್ಯಾನ್ ಬರ್ತಾನೆ. ಅವನು ಅಂಗಡಿಯ ಓನರ್ನ ಪರ್ಮಿಷನ್ ತೊಗೊಂಡು ಅಲ್ಲಿರೋ ವೇಸ್ಟ್ನೆಲ್ಲ ತೊಗೊಳ್ತಾ ಇರ್ತಾನೆ. ಆಗ ಆ ಬಾಕ್ಸ್ಗಳ ನಡುವೆ ಇರುವ ಈ ಶೂ ಕವರ್ನು ಸಹ ವೇಸ್ಟ್ ಅಂತ ತಿಳ್ಕೊಂಡು ಅದನ್ನು ತೆಗೆದುಕೊಂಡು ಹೊರಟೋಗ್ತಾನೆ. ಈ ಅಲಿ ಆಲೂಗಡ್ಡೆಲ್ಲ ತೆಗೆದುಕೊಂಡು ಹೊರಗಡೆ ಬರ್ತಾನೆ. ಆ ರೊಟ್ಟಿ ಕವರ್ನ ತೊಗೊಳ್ತಾನೆ. ಈ ಶೂ ಕವರ್ನ ಹುಡುಕ್ತಾನೆ, ಅಲ್ಲಿ ಅದು ಇರೋದಿಲ್ಲ. ಎಲ್ಲೋಗಿರ್ಬೋದು, ಕೆಳಗಡೆ ಎಲ್ಲರೂ ಬಿದ್ದಿರ್ಬೋದು ಅಂತ ಹುಡ್ಕೋಣ ಅಂದ್ಬಿಟ್ಟು ಆ ಶೂ ಬಾಕ್ಸ್ಗಳ ಮಧ್ಯೆ ಅವನು ಹುಡುಕೋ ಪ್ರಯತ್ನ ಮಾಡ್ತಾನೆ. ಆ ಪ್ರಯತ್ನದಲ್ಲಿ ಬಾಕ್ಸ್ಗಳೆಲ್ಲ ಕೆಳಗಡೆ ಬಿದ್ದು ಆ ತರಕಾರಿ ಎಲ್ಲ ಚೆಲ್ಲಾಪಿಲ್ಲಿ ಆಗಿ ಓನರ್ ಹೊರಗಡೆ ಬಂದು ನೋಡ್ತಾನೆ. ತರಕಾರಿ ಎಲ್ಲ ಕೆಳಗೆ ಬಿದ್ದಿದೆ, ಬಾಕ್ಸ್ ಎಲ್ಲ ಕೆಳಗೆ ಬಿದ್ದಿದೆ. ಅವನು ತುಂಬ ಗಾಬರಿಯಾಗಿ ಏನು ಮಾಡ್ದ ನೀನು ಅಂತ ಅಲಿನ ಬೈಯಕ್ಕೆ ಶುರು ಮಾಡ್ತಾನೆ. ಅವನು ಹೇಳ್ತಾನೆ, ಈ ಥರ ನಾನು ಶೂ ಕವರ್ ಇಟ್ಟಿದೆ, ಅದು ಕಾಣ್ತಾ ಇಲ್ಲ ಅಂತ. ಅವನು ಕೋಪ ಬಂದು ಅಂಗಡಿಯ ಓನರು ಅವನ್ನ ಬೈದು ಅಲ್ಲಿಂದ ಕಳಿಸ್ಬಿಡ್ತಾನೆ. ಅವನು ತುಂಬ ನಿರಾಶೆಯಾಗಿ ದುಃಖದಿಂದ ಮನೆಗೆ ಬರ್ತಾನೆ. ಮನೆಗೆ ಬಂದರೆ ಅವನ ತಂಗಿ ಝಾರಾ ತುಂಬ ಕಾತರದಿಂದ ಕಾಯ್ತಾ ಇದ್ದಾಳೆ ಶೂಗೋಸ್ಕರ. ಅವಳು ಬಂದಿದ ತಕ್ಷಣ